ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಂದೇ ದಿನ ಬಂದಿರುವುದು ಸಮಾಜದಲ್ಲಿ ಸೌಹಾರ್ದತೆ ಹಾಗೂ ಏಕತೆಯನ್ನ ಬಲಪಡಿಸುವ ಸಂಕೇತವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಈದ್ಗಾ ಮೈದಾನದಲ್ಲಿ ನಡೆದ ರಂಜಾನ್ ಹಬ್ಬದ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಟಿ ರಘುಮೂರ್ತಿಯವರು, ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಸರ್ವಧರ್ಮ ಸಮಾನತೆಯ ಪ್ರತೀಕ. ಎಲ್ಲರೂ ಭೇದ ಭಾವವಿಲ್ಲದೆ ಒಗ್ಗಟ್ಟಿನಿಂದ ಬದುಕಬೇಕು. ರಂಜಾನ್ ಪವಿತ್ರ ತಿಂಗಳವಾಗಿದ್ದು ಇದು ಶಾಂತಿ, ಸಹೋದರತ್ವ ಹಾಗೂ ಮಾನವೀಯ ಮೌಲ್ಯಗಳನ್ನು ಸಾರುತ್ತದೆ. ಮುಸ್ಲಿಂ ಬಾಂಧವರು 30 ದಿನಗಳ ಉಪವಾಸ ಆಚರಿಸಿ ಆಧ್ಯಾತ್ಮಿಕ ಚಿಂತನೆ, ಕುರಾನ್ ಪಠಣ ಹಾಗೂ ದಾನ ಧರ್ಮಗಳಲ್ಲಿ ತೊಡಗುತ್ತಾರೆ. ಅಲ್ಲಾಹುವಿನ ಒಳ್ಳೆಯದನ್ನ ನೋಡಬೇಕು, ಒಳ್ಳೆಯದನ್ನೇ ಮಾತನಾಡಬೇಕು ಹಾಗೂ ಸಕಾರಾತ್ಮಕವಾಗಿ ಯೋಚಿಸಬೇಕು. ಈ ಮೌಲ್ಯಗಳನ್ನ ಜೀವನದಲ್ಲಿ ನೀವೆಲ್ಲ ಅಳವಡಿಸಿಕೊಳ್ಳಬೇಕು. ಅಲ್ಲದೆ ಪ್ರಾರ್ಥನೆಯ ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಆಲಿಂಗನ ಮಾಡಿಕೊಂಡು ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡರು. ಯುಗಾದಿ ಮತ್ತು ರಂಜಾನ್ ಒಂದೇ ದಿನ ಬಂದಿರುವುದು ಸಮಾಜದಲ್ಲಿ ಏಕತೆ ಹಾಗೂ ಸಹೋದರತ್ವವನ್ನ ಇನ್ನಷ್ಟು ಬಲಪಡಿಸಿದೆ. ಉಪವಾಸ ಆಚರಿಸಿದ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದ ಶಾಸಕ ಟಿ ರಘುಮೂರ್ತಿ, ಈ ಹಬ್ಬಗಳು ಶಾಂತಿ ಮತ್ತು ಸೌಹಾರ್ದತೆಗೆ ನಾಂದಿಯಾಗಲಿ ಎಂದು ಆಶಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಗರದ ಮುಸಲ್ಮಾನ್ ಬಾಂಧವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ಆಚರಣೆ ಮಾಡುವಂತಹ ಈ ಒಂದು ರಂಜಾನ್ ಪವಿತ್ರವಾದ ಹಬ್ಬದಂದು ಇವತ್ತಿಗಾಗಲೇ ಗುರುಗಳು ರಂಜಾನ್ ಕುರಿತು, ಕುರಾನ್ ಕುರಿತು, ಇಸ್ಲಾಂ ಧರ್ಮವನ್ನು ಕುರಿತು, ಶಾಂತಿ ಸಹಬಾಳ್ವೆಯ ಕುರಿತು ಎಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡುವಂತಹ ಈ ಹಬ್ಬದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ, ಚಳ್ಳಕೆರೆ ನಗರದಲ್ಲಿ ಪ್ರತಿ ವರ್ಷದಂತೆ ತಾವೆಲ್ಲರೂ ಏನು ಆ ಒಂದು ಇಸ್ಲಾಂ ಧರ್ಮದಲ್ಲಿದೆ, ಕುರಾನ್ ಧರ್ಮದಲ್ಲಿದೆ, ಅದಕ್ಕೆ ಒಂದು ಪೂರಕವಾಗಿ ತಾವೆಲ್ಲರೂ 30 ದಿವಸಗಳ ಕಾಲ ಇನ್ನು ಸೂರ್ಯ ಹುಟ್ಟಿದ ಮೇಲೆ ಸೂರ್ಯಾಸ್ತದವರೆಗೆ, ಸೂರ್ಯ ಮುಳುಗುವವರೆಗೆ ತಾವೆಲ್ಲರೂ ಉಪವಾಸವನ್ನು ಮಾಡಿ ಒಂದು ತೊಟ್ಟು ನೀರನ್ನು ಕುಡಿದ ಆ ಧರ್ಮ ಶ್ರದ್ಧೆಯನ್ನ, ಭಕ್ತಿಯನ್ನ ತಾವು ಸಮರ್ಪಣೆ ಮಾಡಿ ಈ ಪ್ರಪಂಚದಲ್ಲಿ ಶಾಂತಿ ಮೂಡಬೇಕು ಅಂತ ಹೇಳಿ ಜೊತೆಗೆ ಎಲ್ಲ ಒಂದು ತಮ್ಮ ಎಲ್ಲ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಿದ್ದೀರಾ. ನಮಗೆಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ, ಈಗಾಗಲೇ ನೀವೇನು ಮುಸ್ಲಿಂ ಮುಖಂಡರು ತಾವೆಲ್ಲರೂ ಸೇರಿ ಇಲ್ಲಿ ಇರ್ತಕ್ಕಂಥ ಗಾಂಧಿನಗರದ ಮುಖಂಡರು, ನಮ್ಮ ಬಳ್ಳಾರಿ ನಗರದ ಜಾಮಿಯಾ ಮಸೀದಿಯ ಮುಖಂಡರು, ಹಕ್ಕುದಾರರು, ನಮ್ಮ ಒಗ್ಗಟ್ಟು ಯಾವ ರೀತಿಯಾಗಿ ಈ ಪ್ರಪಂಚದಲ್ಲಿ ಈ ಸಮುದಾಯ ಆ ಪ್ರಾರ್ಥನೆ ಮಾಡ್ತಾರೆ, ಧರ್ಮವನ್ನು ಪಾಲಿಸ್ತಾರೆ, ಅದೇ ರೀತಿ ತಾವೆಲ್ಲರೂ ಪ್ರತಿನಿಧಿಸ್ತೀರ. ಕೆಲವರು ಅಭಿವೃದ್ಧಿ ಇರ್ಬೋದು, ಆ ಜನಾಂಗದ ಯೋಜನೆಗಳಿರ್ಬೋದು, ಜನಾಂಗದ ಶಾಂತಿಗೋಸ್ಕರ ಇರ್ಬೋದು, ತಮ್ಮನ್ನು ಏನೋ ಭಿನ್ನಮತರಾಗಿದ್ದನ್ನು ಕೂಡ ತಾವು ಯಾವ ರೀತಿಯಾಗಿ ಅಲ್ಲನ ಒಂದು ಏರುವಾಗಿ ಅಲ್ಲನ ನೆನೆಸ್ತಾ ತಾವೆಲ್ಲ ಏನು ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿರ್ಬೋದು ತಮ್ಮ ಒಗ್ಗಟ್ಟನ್ನು ಕಾಯ್ತಾ ಜನಾಂಗದ ಅಭಿವೃದ್ಧಿ, ಬರೀ ಮುಸ್ಲಿಂ ಸಮಾಜದ ಮೊದಲು ಎಲ್ಲ ಜಾತಿ ಜನಾಂಗದ ಇದಕ್ಕೆ ಸಹಬಾಳ್ವೆ ನಮಗೆ ಬಾಳ್ವಿಕೆ ಇನ್ನೊಂದು ವ್ಯವಸ್ಥೆ ಆಗಲಿ ಅಂತ ನಿಮ್ಮನ್ನೆಲ್ಲ ಕೇಳ್ತಾ, ನೀವೇನ್ ಬಯಸ್ತೀರ, ನೀವೇನ್ ಮಾಡ್ಬೇಕಾಗ್ತದೆ ಅದನ್ನ ನಾನು ಶಾಸಕನಾಗಿ ಖಂಡಿತವಾಗಿ ಮಾಡ್ತೀನಿ, ನಿಮ್ ಜೊತೆ ನಿಂತೀನಿ ಅಂತ ಹೇಳ್ತಾ, ನಾನು 13 ವರ್ಷದಲ್ಲಿ ಎಲ್ಲ ಒಂದು ಸಮುದಾಯದಲ್ಲಿ ನಾನು ಭಾಗವಹಿಸ್ತೇನೆ. ರಂಜಾನ್ ಇರ್ಬೋದು, ಬಕ್ರೀದ್ ಇರ್ಬೋದು, ಜೊತೆಗೆ ನನ್ನ ಶಾಸನ ಪೂರ್ವದಲ್ಲಿ 3